ಎಲ್ಲವೂ ಹೇಳ್ಕೊಡೋಣ ಅಂತ ಹೇಳಿ ಅದು ಪ್ರಯತ್ನ ಮಾಡಿದ್ವಿ. ಚೆನ್ನಾಗಿ ಬಂತು. ಇವಾಗ ಎಲ್ಲ ಮಕ್ಕಳು ಇವೆಲ್ಲವೂ ಹೇಳ್ತಾರೆ. ಇದು ಉದ್ಯೋಗಸ್ಥ ಮಹಿಳೆ ಅಂತ ಅದು ರಾಮ ಮಂದಿರದಲ್ಲಿದೆ ಸರ್. ಅದು ಸೊ ಅಲ್ಲಿ ಮಾಡ್ತಿದ್ದೀವಲ್ಲ ಅವರು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೂ ಒಂದು ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳಿ ಹಂಗಾಗಿ ಜೋರಾಗಿ ಆಯಿತು. ಓಂ ಪಾರ್ಥಾಯ ಪ್ರತಿಬೋಧಿತ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಕ್ರದಿತಂ ಪುರಾಣ ಪುಣ್ಯಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾಮಿ ಸಂದದಾಮಿ ಭಗವತ್ಸೀತೆ ಮಧ್ವರ್ಷಿಣಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂ ಪರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪ ಶಾಂತಿ. ಓಂ ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನಗಂಟೆ ತಪ್ಪಿದಲ್ಲಿ ಒಪ್ಪಿಕೊಳ್ಳ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ಗುಡ್ ಮಾರ್ನಿಂಗ್. ನಿಮ್ಮ ಪಪ್ಪನ ಹೆಸರು ಪೊಲೀಸಾ? ಹೆಸರೇನು ಅವ್ರದ್ದು? ಶ್ರೀನಿವಾಸ್. ಅಮ್ಮನ ಹೆಸರು ಲಕ್ಷ್ಮೀಬಾಯಿ. ನಿನ್ನ ಹೆಸರೇನು? ಹಾಂ, ಹೌದಾ, ಗುಡ್ ಗರ್ಲ್. ನಿಮ್ಮ ಡ್ಯಾಡಿ ಹೆಸರು? ಮೌನೇಶ್. ನಿನ್ನ ಹೆಸರು? ಪವನ್ ರಾಜ್. ನಿನ್ನ ಹೆಸರೇನಮ್ಮ? ಅಲ್ಲಿದ್ದೆಲ್ಲ ಫ್ಲವರ್ ರೋಸ್ ಕೊಟ್ಟಿದ್ದು ನೀನೇ ಅಲ್ವಾ? ಸ್ಕೂಲ್ ನೇಮ್ ಈಸ್ ಮೇಬಲ್. ಛತ್ರಪತಿ ಏನಪ್ಪ? ಜಾಕೀರ್ ಹುಸೇನ್. ಹಾಂ, ಜಾಕೀರ್. ವಿಶ್ವೇಶ್ವರಯ್ಯ. ಹಾಂ, ಗುಡ್. ಸುಧಾಮೂರ್ತಿ, ಉಸ್ತರ್ ಶ್ರೀಲಕನ್, MS ಶುಭಲಕ್ಷ್ಮಿ, ಮಧುಬಾಲ, ಕುವೆಂಪು, ಕಲ್ಪನಾ ಚೌಲ್ಯ, ನೆಸ್ನೆ ಮಂಡಾಲೆ, ಭೀಮ್ಸೇನ್ ಜೋಶಿ, JRD ಟಾಟಾ, ಭಗತ್ ಸಿಂಗ್, ಥಾಮಸ್ ಸಾಹೇಬ್ ಎಡಿಸನ್, ಅಟಲ್ ಬಿಹಾರಿ ವಾಜಪೇಯಿ, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧಿ, ವಿಶ್ವನಾಥ್ ಆನಂದ್, ಸ್ವಾಮಿ ವಿವೇಕಾನಂದ, ಸುನೀತಾ ವಿಲಿಯಂ, ಡಾಕ್ಟರ್ ರಾಜ್ಕುಮಾರ್, ಟೆನ್ಜಿಂಗ್ ನಾರ್ಗಾಯ್, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಮದರ್ ತೆರೆಸಾ, ಕೇರಂಗ್ ಬೇಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ರಾಜೀವ್ ಗಾಂಧಿ, ದಲೈ ಲಾಮಾ, SL ಭೈರಪ್ಪ, ನರೇಂದ್ರ ಮೋದಿ, ಮಹಾರಾಣಾ ಪ್ರತಾಪ್, ಮೊರಾರ್ಜಿ ದೇಸಾಯಿ, ಶ್ರೀ ಶಿವಕುಮಾರ್ ಸ್ವಾಮೀಜಿ, ಶಾರುಖ್ ಖಾನ್, AR ರೆಹಮಾನ್, ಬನ್ರಾಜ್ ಪಿಲಾಯ್, ಇಂದಿರಾ ಗಾಂಧಿ,
ಲತಾ ಮಂಗೇಶ್ಕರ್. ಗುಡ್. ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಜೋರಾಗಿ. ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಗುಡ್. ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಆಯ್ತು ಹೊಡ್ಬಿಟ್ಟಿದ್ದಾರೆ ನಾವು ಹೇಳ್ತಾನಲ್ಲ. ಗುಡ್. ಹಾಂ, ಇದ್ಯಾವುದು? ಜಾರ್ಖಂಡ್. ಗುಡ್, ಅಲ್ಲಿ ಕರೆಕ್ಟ್. ನಮ್ಮ ಈ ಮೊಬೈಲ್ ಕಿಡ್ಸ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ ಸ್ಕೂಲ್ಗೆ ಆಗಮಿಸಿದಂಥ ಸನ್ಮಾನ್ಯ BP ಹರೀಶ್ ಸರ್ ಅವ್ರಿಗೆ ನಾನು ಮನಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಶಾಂತಕುಮಾರಿ KC ರಾಜ್ಯಾಧ್ಯಕ್ಷರು, ಶ್ರೀ ಮಹಾತಪಸ್ವಿ ಸೇವಾ ಪ್ರತಿಷ್ಠಾಪನಾ ಹರಿಹರ ಇವರಿಗೂ ಕೂಡ ಹೂ ಕೊಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಮೇಡಮ್. ಅದೇ ರೀತಿಯಾಗಿ ಶ್ರೀ ABM ವಿಜಯಕುಮಾರ್ ಸರ್ ನಗರಸಭಾ ಸದಸ್ಯರು ಹರಿಹರ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಸ್ವಾಗತ ಸರ್. ಅದೇ ರೀತಿಯಾಗಿ ಶ್ರೀ ಸದಾನಂದ ಸರ್ ಸಂಪನ್ಮೂಲ ವ್ಯಕ್ತಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹರಿಹರ ಇವರಿಗೂ ಕೂಡ ಮನಪೂರ್ವಕವಾಗಿ ನಮ್ಮ ಮೊಬೈಲ್ ಕಿಡ್ಸ್ ಸ್ಕೂಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಗತ ಸರ್. ಎಲ್ಲ ಅತಿಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲೇನೋ. ಮಕ್ಕಳು ಕಲ್ತಿದ್ದಾರೆ, ಅದನ್ನು ಜನಗಳಿಗೆ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇಯಿಂದ ಶುರು ಮಾಡಿದೆ. ಬಟ್ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಆ್ಯಂಡ್ ಇಟ್ಸ್ ರಿಯಲಿ ಮೈ ಪ್ರಿವಿಲೇಜ್ ಟು ಹ್ಯಾವ್ ಯು ಆಲ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮ ಸ್ಕೂಲ್ ಬಗ್ಗೆ ಹೇಳೋದಾದರೆ, ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದ್ದು 2019 2019. ಸೊ ಆವಾಗಿಂದ ಇಲ್ಲಿವರೆಗೂ ಕೂಡ ಮಕ್ಕಳಿಗೆ ನಾವು ಸಿಲೆಬಸ್ಸು ಕರಿಕ್ಯುಲಮ್ ಅದ್ರ ಹಿಂದೆ ಹೋಗದೆ ಮಕ್ಕಳಿಗೆ ಆ್ಯಕ್ಚುಲಾಗಿ ಏನು ಕೊಡಬೇಕು ಅದನ್ನು ಕೊಡೋದ್ರಲ್ಲಿ ನಮ್ಮ ಗಮನ ಜಾಸ್ತಿ ಹರಿಸ್ತಾ ಇದ್ದೀವಿ. ಸೊ ಒಂದು ಮಗುಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ದರೆ ಅದ್ರ ಮೇಲೆ ಜಾಸ್ತಿ ಅದು ಎನ್ಕ್ವೈರ್ ಮಾಡಲಿ, ಅದು ಏನು ಕಲಿಬೇಕು ಅಂತ ಇದೆ ಅದು ಕಲೀಲಿ ಅನ್ನೋದ್ರ ಕಡೆ ನಾವು ಜಾಸ್ತಿ ಆ ಥರ ಗಮನ ಕೊಡ್ತಾ ಇದ್ದೀವಿ. ಆ್ಯಂಡ್ ಮಕ್ಕಳಿಗೆ ಓದು ಬರ ಅಷ್ಟೇ ಅಲ್ಲ, ಅವ್ರಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ರೀತಿಯಿಂದನೂ ಕೂಡ ಅವರಿಗೆ ಶಿಕ್ಷಣ ಸಿಗಬೇಕು. ಸೊ ಬೇಸಿಕಲಿ ಕಲ್ಚರ್, ನಮ್ಮ ಭಾರತದ ಕಲ್ಚರ್ ಏನಿದೆ ಅದು ಮಕ್ಕಳಿಗೆ ಸಿಗಬೇಕು. ಹಾಗಾಗಿ ನಾವು ಪ್ರತಿ ಹಬ್ಬಗಳನ್ನೂ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಪ್ರತಿ ಹಿಂದೂ ಹಬ್ಬ ಆಗಿರ್ಬೋದು, ಮುಸ್ಲಿಂ ಹಬ್ಬ ಆಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಹಬ್ಬ ಆಗಿರ್ಬೋದು, ಎಲ್ಲ ಹಬ್ಬಗಳನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಅದರಲ್ಲಿ ಸುಮಾರು ಜನ ಮಕ್ಕಳು ಮನೆಗೆ ಹೋಗಿ ಅಮ್ಮ ಇದ್ಯಾಕೆ ಹಬ್ಬ ನಮ್ಮ ಮನೆಯಲ್ಲಿ ಮಾಡಲ್ಲ ಮಾಡಿ ಅಂತ ಹೇಳಿ ಇವಾಗ ಮನೆಯಲ್ಲಿ ಮಾಡಿಸ್ತಾ ಇದ್ದಾರೆ. ಸೊ ಅದು ಇಂಪ್ರೂವ್ ಆಗಿದೆ. ಆಮೇಲೆ ಫೀಲ್ಡ್ ಟ್ರಿಪ್ ಅಂತ ಹೇಳಿ ಎಲ್ಲ ಕಡೆಗೂ ಅವ್ರಿಗೆ ಯಾವ್ಯಾವ ಸಾಮಾನ್ಯ ಜ್ಞಾನ ಬೇಕೋ ಅದೆಲ್ಲವನ್ನೂ ಕೂಡ ಕೊಡೋದಕ್ಕೋಸ್ಕರ ಇಲ್ಲಿ ಸರೌಂಡಿಂಗ್ ಹತ್ತಿರದಲ್ಲಿ ಏನೇನು ನಮಗೆ ಸಿಗುತ್ತೋ ಅಲ್ಲೆಲ್ಲ ಕಡೆನೂ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ತಪೋವನ ಇದೆ, ಸೊ ಆಯುರ್ವೇದ ಅದ್ರ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಸಿಗಲಿ ಅಂತ ಹೇಳಿ ಒನ್ ಡೇ ಟ್ರಿಪ್ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಆ ಥರ ಸುಮಾರಷ್ಟು ಅವರಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಾ ಇದ್ವಿ. ಇದೆಲ್ಲ ಮಾಡುವಾಗ ಅವರು ABCD ಕಲಿಯೋದು, ನಂಬರ್ಸ್ ಕಲಿಯೋದು ಅದು ಆಟೋಮೆಟಿಕ್ಕಾಗಿ ಅದು ನಮಗೆ ಕಷ್ಟನೇ ಆಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಭಗವದ್ಗೀತಾ ಆಮೇಲೆ ಯೋಗ ಇದ್ರ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಸೊ ಪ್ರತಿ ನಮ್ದು ಅದು ಸಿಲೆಬಸ್ ಥರ ತೊಗೊಂಡ್ಬಿಟ್ಟು ವರ್ಷಕ್ಕೆ ಇಷ್ಟು ಶ್ಲೋಕಗಳು ಮಕ್ಕಳು ಕಲಿಬೇಕು, ಇಷ್ಟು ಆಸನಗಳು ಕಲಿಬೇಕು ಅನ್ನೋದನ್ನು ಕೂಡ ನಾವು ಅದನ್ನು ವಿಚಾರ ಮಾಡಿ ಅದನ್ನು ನಮ್ಗೆ ಗೊತ್ತಿರೋರ ಹತ್ರ ಒಂದು ಸ್ವಲ್ಪ ಮಾತಾಡಿ ಯಾವುದು ಮಕ್ಕಳಿಗೆ ಬೆಟರು ಶ್ಲೋಕಗಳು ಆ ಥರ ಎಲ್ಲ ತೊಗೊಂಡು ಮಕ್ಕಳಿಗೆ ಅದು ಹೇಳ್ಕೊಡ್ತಾ ಇದ್ದೀವಿ. ಇವಾಗ ಕೃಷ್ಣ ಅಂದರೆ ಏನು ಅಂತ ಮಕ್ಕಳಿಗೆ ಭಾಳ ಪ್ರೀತಿ, ಸೊ ಮಕ್ಕಳು ಸತ್ಯನೇ ಹೇಳಬೇಕು. ಸೊ ಈ ಥರ ಕಾನ್ಸೆಪ್ಟ್ಸ್ನ ನಾವು ಮಕ್ಕಳಿಗೆ ಜಾಸ್ತಿ ಒತ್ತು ಕೊಟ್ಟು ಹೇಳ್ಕೊಡ್ತಾ ಇದ್ದೀವಿ. ಸೊ ಅದು ರೆಸ್ಪಾನ್ಸು ಕೂಡ ಮಕ್ಕಳಿಂದ ಭಾಳ ಚೆನ್ನಾಗಿ ಬರ್ತಿದೆ. ಅದರ ಜೊತೆಗೆ ಶಿಶುಪಾಲನಾ ಕೇಂದ್ರನಲ್ಲೂ ಕೂಡ ಸೊ ಅದರಲ್ಲಿ 80% ಮಕ್ಕಳು ಕೂಲಿ ಕಾರ್ಮಿಕರು ಆ ಥರ ಮಕ್ಕಳು ಇರೋದು. ಅವ್ರು ಹಿಂಗೆ ಬಂದಾಗ ಇಷ್ಟು ಶಿಸ್ತಿಂದ ಕೂಡ್ತಿರ್ಲಿಲ್ಲ. ಸೊ ಅವ್ರು ಇದ್ದಿದ್ದು ರೀತಿಯೇ ಬೇರೆ ಇತ್ತು, ಅವ್ರು ಹಾಕ್ಕೊಳ್ತಿರೋ ಬಟ್ಟೆನೇ ಬೇರೆ ಇತ್ತು, ಊಟ ಕೂಡ ಮಾಡ್ತಿರ್ಲಿಲ್ಲ, ಎಲ್ಲ ಚಲ್ಕೊಂಡು ತಿನ್ನೋದು, ನಾನು ತಿನ್ನಲ್ಲ ಅನ್ನೋದು, ಓಡೋಗೋದು. ಸೊ ಅವೆಲ್ಲ ಮಾಡ್ತಾಯಿದ್ರು. ನನಗೆ ಖುಷಿ ಆಗ್ತಿದೆ ಇವರೆಲ್ಲ ಹೀಗೆ ಕೂತಿರೋದು ನೋಡಿದ್ರೆ ನಾನೇನೋ ಒಂದು ಸಾಧಿಸಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಸೊ ಇದೆಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇನ್ನೂ
ಭಾಳ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಸೊ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಬೇಸಿಕಲಿ ಬೆಂಗಳೂರವಳು. ಇಲ್ಲಿ ಈ ಥರದ್ದು ಏನಾದರೂ ಒಂದು ಮಾಡಬೇಕು, ಅಲ್ಲಿ ಬೆಂಗಳೂರಲ್ಲಾದರೆ ಮತ್ತೆ 500ರಲ್ಲಿ ಒಂದು 100ರಲ್ಲಿ ಒಂದು ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದು ಮಾಡ್ತಾಯಿದ್ದೀನಿ. ಬಟ್ ಮಾಡಿರೋದು 5 ವರ್ಷ ನಿಜವಾಗ್ಲೂ ತಪಸ್ತಾರನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಅದು ಮಕ್ಕಳಲ್ಲಿ ಕಾಣ್ತಿರೋದು ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಇದನ್ನು ನಿಮ್ಮೆಲ್ಲರ ಮುಂದೆ ನಾನು ಹೇಳ್ಕೊತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ನನಗಿದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಶಾಸಕರಾದ ನಮ್ಮ BP ಹರೀಶ್ ಸರ್ ಸ್ವಲ್ಪ ಮಾತಾಡಬೇಕಾಗಿ ಕೇಳ್ಕೊತೀನಿ. ಮೇಬಲ್ ಕಿಡ್ಸ್ ಹಾಗೂ ಶ್ರೀ ವಾತ್ಸಲ್ಯ ಶಿಶುಪಾಲ ಪಾಲನಾ ಕೇಂದ್ರ ಹರಿಹರ ಈ ಶಾಲೆಯ ಇದು ಮೇಳ ಮಕ್ಕಳ ಪ್ರತಿಭೆಯ ಅನಾವರಣ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹರಿಹರ ನಗರಸಭಾ ಸದಸ್ಯರು ಆತ್ಮೀಯರಾದಂಥ EBM ವಿಜಯಕುಮಾರ್ ಅವರೇ, ಪತ್ರಕರ್ತರು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಪನ್ಮೂಲ ವ್ಯಕ್ತಿಯಾದಂಥ ಕುಂಬಳೂರಿನ ಸದಾನಂದ್ ಅವರೇ, ಈ ಶಾಲೆಯ ಫೌಂಡರ್ ಆದಂಥ ನಾಗಶ್ರೀ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪುಟಾಣಿ ಮಕ್ಕಳ ಪೋಷಕರೇ, ನೆರೆದಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ನನಗೆ ಶಾಂತಕುಮಾರಿ ಅವರು ಫೋನ್ ಮಾಡಿ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ನಿಮ್ಗೆ ಇನ್ವೈಟ್ ಮಾಡಬೇಕಾದ್ರೆ ಏನಿಲ್ಲ, ನಾನು ಬೆಳಗಾಂ ಅಧಿವೇಶನದಲ್ಲಿದ್ದೀನಿ, ನೀವು ವಿಷಯವನ್ನು ತಿಳಿಸಿದರೆ ಸಾಕು, ನಾನು ಬರ್ತೀನಿ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದ ನೋಡಿದ ಕ್ಷಣ ಈ ಮಕ್ಕಳ ಒಂದು ಲವಲವಿಕೆ, ಶಿಸ್ತು ಇದೆಲ್ಲ ನೋಡಿದಾಗ ಭಾಳ ಸಂತೋಷ ಆಯಿತು. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ನಾಗಶ್ರೀ ಅವರು ಹೇಳಿದರು, ಈ ಮಕ್ಕಳಲ್ಲಿ ಅನೇಕರು ಶ್ರಮಿಕ ವರ್ಗದ ಮಕ್ಕಳಿದ್ದಾರೆ. ಅವರು ಶಾಲೆಗೆ ಸೇರಿದಾಗ ಅವರ ರೀತಿ ನೀತಿ, ಅವರ ಉಡುಗೆ ಭಾಳಷ್ಟು ವ್ಯತ್ಯಾಸ ಇತ್ತು. ಆದರೆ ನಮ್ಮ ಈ ಮೇಬಲ್ ಶಾಲೆಗೆ ಸೇರಿದ ಮೇಲೆ ಭಾಳ ಶಿಸ್ತಿನಿಂದ ಅವರು ನಡ್ಕೊಳ್ತಿರೋದು ಅವರಿಗೆ ಆತ್ಮವಿಶ್ವಾಸ ಹೆಚ್ಚಿಸಿದೆ. ನಾನು ಈ ಒಂದು ಕಾರ್ಯವನ್ನು ಮಾಡಿದ್ದೀನಿ, ಕಾರ್ಯದಲ್ಲಿ ಯಶಸ್ವಿ ಆಗ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮನಸ್ಸು ಅವರಲ್ಲಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಮೆಚ್ಚತಕ್ಕಂಥದ್ದು. ಸುಮಾರು 70-80 ಮಕ್ಕಳನ್ನು ನಾವು ನೋಡಿದ್ವಿ, ಯಾರೂ ಕೂಡ ಕಡಿಮೆ ಇಲ್ಲ. ಅದರ ಜೊತೆ ಒಬ್ಬ ಸ್ವಲ್ಪ ಮಾತು ಬರದೇ ಇರತಕ್ಕಂಥ ಒಬ್ಬ ಬಾಲಕನನ್ನು ಕೂಡ ಈ ಮಕ್ಕಳ ಮಧ್ಯೆ ಬಿಟ್ಟಾಗ ಅವನಲ್ಲೂ ಕೂಡ ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ. ಅವರಿಗೆ ಮಾತು ಬರ್ತಾ ಇರಲಿಲ್ಲ, ಆದರೆ ಈಗ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಷ್ಟು ಅವನು ಈ ಮಕ್ಕಳ ಜೊತೆ ಸೇರಿ ಕಲ್ತಿರ್ತಕ್ಕಂಥದ್ದು. ಇವೆಲ್ಲ ಇಲ್ಲಿ ಈ ಮಕ್ಕಳ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ನಿಜವಾಗ್ಲೂ ನಾವು ಏನೋ ಒಂದು ಒಳ್ಳೆಯ ಕೆಲಸ ನಾವು ಮಾಡ್ತಾಯಿದ್ದೀವಿ, ದೇವರು ಮೆಚ್ಚತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಅಂಥೇಳಿ ಅವರ ಆತ್ಮಕ್ಕಂತೂ ಸಂತೋಷ ಸಿಗ್ತದೆ. ಅದೇ ರೀತಿ ನಾಗಶ್ರೀ ಅವ್ರಿಗೂ ಕೂಡ ನಾನು ಬೆಂಗಳೂರಿನಿಂದ ಬಂದು ಈ ಶಾಲೆ ನಡೆಸ್ತಾ ಇದ್ದೀನಿ. ಬೆಂಗಳೂರಲ್ಲಾದರೆ ಈ ಥರದ ಅನೇಕ ಸಂಸ್ಥೆಗಳು, ಶಾಲೆಗಳಿರುತ್ತೆ ಅಂಥೇಳಿ ಇವತ್ತು ಅವರು ನಮ್ಮ ಹರಿಹರದ ಈ ಪುಟಾಣಿ ಮಕ್ಕಳ ಏಳಿಗೆಗೆ, ಅದು 80 ಸಂಖ್ಯೆ ಅಂದರೆ ನಿಜವಾಗ್ಲೂ ಅದೊಂದು ಬಹಳಷ್ಟು ದೊಡ್ಡ ಸಂಖ್ಯೆ. ಇವರ ಒಂದು ಪ್ರಯತ್ನದಿಂದ, ಅದರಲ್ಲೂ ಈ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ, ದೇಶದ ಪರಂಪರೆ, ನಮ್ಮ ಧರ್ಮ, ಗುರು ಹಿರಿಯರು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ವಿಶ್ವಕ್ಕೆ
ನರೇಂದ್ರ ಮೋದಿಜಿಯವರು ತೋರಿಸ್ಕೊಟ್ಟಂಥ ಯೋಗ, ಇವೆಲ್ಲವನ್ನು ಈ ಮಕ್ಕಳಿಗೆ ಈ ವಯಸ್ಸಿನಲ್ಲೇ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ಇದೊಂದು ಮಾದರಿ ಶಾಲೆ. ಈ ಶಾಲೆ ಇನ್ನೂ ನಮ್ಮ ಹರಿಹರದ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಶಿಕ್ಷಣ ಸಿಗುವಂತೆ ಹರಿಹರೇಶ್ವರ ಊರಮ್ಮ ಈ ಸಂಸ್ಥೆಯ ಮೇಲೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾನು ಹೃದಯಪೂರ್ವಕವಾಗಿ ಈ ಶಾಲೆಯ ಒಂದು ಶಿಕ್ಷಣದ ರೀತಿ ನೀತಿ ನನಗೆ ಭಾಳಷ್ಟು ಹಿಡಿಸಿದೆ, ಒಪ್ಪಿಗೆ ಆಗಿದೆ ಅಂತ ನಾನು ಕೂಡ ತಮಗೆ ಶುಭ ಹಾರೈಸುತ್ತಾ ಇಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಮಕ್ಕಳು ಈ ಶಾಲೆಯಲ್ಲಿ ಓದೋ ರೀತಿಯಾಗಿ ಪ್ರಯತ್ನ ಮಾಡಲಿ. ನಾವು ಕೂಡ ಈ ಶಾಲೆಯ ಬಗ್ಗೆ, ಮಾಧ್ಯಮದವರು ಕೂಡ ಈ ಶಾಲೆಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನಾಡುತ್ತಾ ಈ ಮಕ್ಕಳಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ. ಇವರು ನಮ್ಮ ದೇಶದ ಉತ್ತಮ ಪ್ರಜೆ ಆಗಲಿ. ಆ ರೀತಿ ಮಾಡ್ತಕ್ಕಂಥ ಈ ಒಂದು ಕಲ್ಲನ್ನು ಮೂರ್ತಿಯಾಗಿ ಕೆತ್ತತಕ್ಕಂಥ ಕೆಲಸವನ್ನು ಈ ನಾಗಶ್ರೀ ಅವರ ತಂಡದವರು ಮಾಡಲಿ ಅಂಥೇಳಿ ನಾನು ಎಲ್ಲರಿಗೂ ಶುಭ ಹಾರೈಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಪುಟಾಣಿ ಮಕ್ಕಳಿಗೂ, ಪೋಷಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಶಾಲೆ ಹಾಗೂ ಮಕ್ಕಳ ಬಗ್ಗೆ ಅತ್ಯದ್ಭುತವಾಗಿ ಮಾತನಾಡಿದಂಥ ನಮ್ಮ ಶಾಸಕರಾದ ಬಿ ಪಿ ಹರೀಶ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀಮತಿ ಶಾಂತಕುಮಾರಿ KC ರಾಜ್ಯಾಧ್ಯಕ್ಷರಿ, ಇವರು ಕೂಡ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊತೀನಿ. ಮೊಬೈಲ್ ಕಿಡ್ಸ್ನ ಈ ಒಂದು ಯಜುಮೇಳದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ನಾಗಶ್ರೀ ಅವರೇ, ಹಾಗೂ ಈ ಒಂದು ಯಜುಮೇಳದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹರಿಹರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ BP ಹರೀಶ್ ಸರ್ ಅವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಹರಿಹರ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ABM ವಿಜಯ್ ಕುಮಾರ್ ಅವರೇ, ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಸದಾನಂದ್ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಎಲ್ಲ ಮುಖ್ಯ ಅತಿಥಿಗಳೇ, ಹಾಗೂ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ಹಾಗೂ ಪೋಷಕರೇ, ಹಾಗೂ ಪುಟಾಣಿ ಮಕ್ಕಳೇ, ಹಾಗೂ ಮಾಧ್ಯಮ ಮಿತ್ರರೇ, ನಿಜವಾಗ್ಲೂ ನನಗೆ ಒಂದು ಖುಷಿ ಅನಿಸುತ್ತೆ ಈ ಒಂದು ಯಜುಮೇಳ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲ ನೋಡ್ತಾ ಇದ್ದೀವಿ, ನೀವೆಲ್ಲ ಸ್ಕೂಲ್ಗಳಲ್ಲೂ ಕೂಡ ಏನು ಗ್ಯಾದ್ರಿಂಗ್ ಅಂಥೇಳಿ ಏನು ಹೇಳ್ತಾರೆ, ಅಂದರೆ ಮಕ್ಕಳ ಒಂದು ವರ್ಷಕ್ಕೊಂದು ಸರಿ ಅವರ ಪ್ರತಿಭೆಗಳನ್ನು ಹೊರಬಿಂಬಿಸಲಿಕ್ಕೆ ಏನು ವಾರ್ಷಿಕೋತ್ಸವ ಅಂಥೇಳಿ ಏನು ಅವರು ಆಚರಣೆ ಮಾಡ್ತಾರೆ. ಸೊ ಅದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಎಲ್ಲ ಶಾಲೆಗಳಲ್ಲೂ ನಡೀತಾ ಬರ್ತಕ್ಕಂಥದ್ದು. ಬಟ್ ವಿಶೇಷವಾಗಿ ಅಂತ ಹೇಳಿದರೆ ನಾಗಾಶ್ರೀ ಅವರು ಈ ಪುಟಾಣಿ ಮಕ್ಕಳು ಏನು ಬೇಬಿ ಸಣ್ಣ LKG UKG ಮತ್ತು ಶಿಶುಪಾಲನಾ ಕೇಂದ್ರದ ಏನು ಮಕ್ಕಳಿದ್ದಾರೆ, 5 ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ, ಸೊ ಆ ಮಕ್ಕಳಿಗೆ ವಿಶೇಷವಾಗಿ ಅವರ ಒಂದು ಪ್ರತಿಭೆಯನ್ನು, ಅವರ ಒಂದು ಏನು ಅಂತೇಳಿ ಅವ್ರಿಗೆ ಕಾನ್ಸಂಟ್ರೇಟ್ ಇರೋದೇ ಇಲ್ಲ. ಸೊ ಅವರ ಒಂದು ಆ್ಯಟಿಟ್ಯೂಡಲ್ಲೇ ಅವರು ಇರ್ತಾರೆ. ಸೊ ಅಂಥ ಒಂದು ವಯಸ್ಸಿನ ಮಕ್ಕಳ ಜೊತೆಗೆ ನಿಜವಾಗ್ಲೂ ಇವತ್ತೊಂದು ಯಜುಮೇಳ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಭಿನ್ನವಾಗಿರ್ತಕ್ಕಂಥದ್ದು, ಭಾಳಷ್ಟು ಭಿನ್ನವಾಗಿ ಇದು ಕಾಣುತ್ತೆ. ನಿಜವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಮ್ಮ ಹರಿಹರದಲ್ಲಿ ಇದು ಒಂದು ಪ್ರಮುಖವಾಗಿ ಒಂದು ಈ ಶಾಲೆ ಬಿಂಬಿಸಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಗೆ ಮಕ್ಕಳನ್ನು ಮುಂದೆ ಬರ್ತಕ್ಕಂಥ 2024ನೇ ಇಸ್ವಿನಲ್ಲಿ ಇನ್ನೂ ಕೂಡ ಅಡ್ಮಿಷನ್ಗಳಾಗಲಿ ಅಂತ ಹೇಳ್ತಾ, ಹಾಗೆ ಎಲ್ಲ ಶಿಕ್ಷಕ ವೃಂದದವರು ಕೂಡ ಈಗ ಏನಾಗಬೇಕಾಗಿದೆ ಅಂದರೆ ಭಾಳಷ್ಟು ಕ್ವಾಲಿಟಿ ಎಜುಕೇಷನ್ಸ್ ಬೇಕಾಗಿದೆ. ಹಾಗೆಯೇ ಆ ವಿದ್ಯಾರ್ಥಿ ಜೊತೆಗೂ ಕೂಡ ಈ ಥರದ ಒಂದು ಕರಿಕ್ಯುಲಮ್ ಆ್ಯಕ್ಟಿವಿಟೀಸು ಕೂಡ ಬೇಕಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಒಂದು ಏನು ಪ್ರತಿಭೆಗಳಿರುತ್ತೆ ನಿಜವಾಗ್ಲೂ ಅದನ್ನು ಗುರುತಿಸ್ಬಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ. ಮತ್ತು ಏನು ನಮ್ಮ ಮೋದಿಯವರು ಪ್ರಧಾನಮಂತ್ರಿಗಳು ಏನೋ ಒಂದು ಯೋಗ ಡೇ ಅಂತೇಳಿ ಮಾಡಿದ್ದಾರೆ, ಆ ಸರ್ಕಾರದ ವತಿಯಿಂದ ಕೂಡ ಒಂದು ಹರಿಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷ ಆಗುತ್ತೆ. ಸೊ ಅಂಥ ಸಮಯದಲ್ಲೂ ಕೂಡ ಈ ಶಾಲೆಯ ಮಕ್ಕಳು ಕೂಡ ಅಲ್ಲಿ ಭಾಗವಹಿಸೋಕ್ಕೆ ಆಗಲಿ, ಪುಟಾಣಿ ಮಕ್ಕಳು ನರೇಂದ್ರ ಮೋದಿಜಿಯವ್ರು ನೋಡೋ ಹಾಗೆ ಆಗಲಿ ಅಂಥೇಳಿ ಹಾರೈಸ್ತಾ, ನನಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶಾಲಾ ವೃಂದದವರಿಗೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮ್ಯಾಮ್. ಅತ್ಯಂತ ಸುಂದರವಾಗಿ ಕೇಳಿಸ್ಕೊಳ್ಳೋಕೆ ಇಂಪಾಗೋ ಥರ ಮಾತಾಡಿದಂಥ ನಮ್ಮ ಶಾಂತಕುಮಾರಿ ಮೇಡಮ್ಗೂ ಧನ್ಯವಾದಗಳು. ಹಾಗೆ ಶ್ರೀ ಸದಾನಂದ್ ಸರ್ ಕೂಡ 2 ಮಾತಾಡಬೇಕಾಗಿ ಕೇಳ್ಬೋದು. ಮೆಬೆಲ್ ಸ್ಕೂಲ್ನ ವಾತ್ಸಲ್ಯ
ಕೇಂದ್ರ ಹಾಗೂ ಎಜು ಮೇಳ ಅಂದರೆ ನಾನು ಭಾವಿಸ್ಕೊಂಡಿದ್ದೇನೆ ಎಜುಕೇಷನ್ ಮೇಳ ಅಂತ, ಶಿಕ್ಷಣ ಮೇಳ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭಾ ಸದಸ್ಯರಾದ ABM ವಿಜಯಕುಮಾರ್ ಅವರಿದ್ದಾರೆ. ಈಗಾಗಲೇ ತಮ್ಮ ಸಂದೇಶವನ್ನು ನೀಡಿರುವ ಶಾಸಕರು ಹಾಗೂ ಹಿಂದೆ ನಿಗಮ ಮಂಡಳಿಯ ಅಧ್ಯಕ್ಷರೂ ಆಗಿದ್ದ BP ಹರೀಶ್ ರವರೇ, ಈಗಾಗಲೇ ಸಂಕ್ಷಿಪ್ತವಾಗಿ ತಮ್ಮ ಸಂದೇಶವನ್ನು ನೀಡಿದ ಆತ್ಮೀಯ ಮೇಡಮ್ ಆದ ಶಾಂತಕುಮಾರಿ ಅವರೇ, ಹಾಗೆಯೇ ಕ್ರಿಯಾಶೀಲತೆಯಿಂದ ಇದೆಲ್ಲ ಮೇಳ ಹಾಗೂ ಅತ್ಯುತ್ತಮ ಸಂಘಟನೆಗೆ ಹಗಲಿರುಳು ಶ್ರಮಿಸಿದ ಮುಖ್ಯಸ್ಥೆ ನಗುಮುಖದ ನಾಗಶ್ರೀ ಅವರೇ, ಹಾಗೆಯೇ ಎಲ್ಲ ಪೋಷಕರೇ ಹಾಗೂ ಪುಟ್ಟ ಕಂದಮ್ಮಗಳೇ, ನಮ್ಮ ಸ್ನೇಹಿತರೆ. ಭಾರತ ದೈವಭೂಮಿ ಅಂತಾರೆ. ಹಿಂದೆ ಅನೇಕ ಋಷಿಮುನಿಗಳು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದರು. ಅಂದರೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅಂತ. ನಾನು ಪದೇ ಪದೇ ಹೇಳ್ತಿರ್ತೇನೆ, ಎಲ್ಲೋದ್ರೂ ಹೇಳ್ತಿರ್ತೇನೆ, ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಾವು ಮರಿತೇವೆ, ಮಕ್ಕಳ ಹಕ್ಕನ್ನು ನಾವು ಕೊಡಿಸ್ತಾ ಇಲ್ಲ ಅಂತ ಹೇಳ್ತಿರ್ತೇವೆ. ಅದಕ್ಕೆ 2 ಘಟನೆಯನ್ನು ನಾನು ನೆನಪು ಮಾಡ್ತೇನೆ ನಿಮಗೆ. ಮಲೇಬೆನ್ನೂರಲ್ಲಿ ನಾನು PUC ಅಭ್ಯಾಸ ಮಾಡುವಾಗ ಪ್ರಾಂಶುಪಾಲರಿಂದ ಒಂದು ವಾಕ್ಯ ಹಾಕ್ಕೊಂಡಿದ್ರು. ಅದೇನು ಅಂದರೆ, ನಾನು ಈ ದಾರಿಯಲ್ಲಿ ಒಮ್ಮೆ ಹಾದು ಹೋಗುತ್ತೇನೆ, ನನ್ನಿಂದ ಯಾರಿಗಾದರೂ ಸಹಾಯ ಬೇಕಿದ್ದಲ್ಲಿ ಪಡೆಯಿರಿ, ಏಕೆಂದರೆ ನಾನು ಮತ್ತೆ ಇತ್ತ ಬರಲಾರೆ ಅಂತ ಹಾಕ್ಕೊಂಡಿದ್ರು ಪ್ರಾಂಶುಪಾಲರು. ಒಬ್ಬ ಪ್ರಾಂಶುಪಾಲರು MP ಪ್ರಕಾಶ್ ರವರ ಸ್ನೇಹಿತರವರು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವರು ಶಾಲಾ ಕಾಲೇಜಲ್ಲೆಲ್ಲ ಫಲಕ ಯಾವ್ಯಾವನ್ನ ಅಳವಡಿಸ್ಕೋಬೇಕು, ಯಾವ್ಯಾವನ್ನ ಗೌರವಿಸಬೇಕು, ಯಾವುಗಳನ್ನ ಪಾಲನೆ ಮಾಡಬೇಕು ಅಂತ ಬರೆಸಿದ್ರು ಅವರು. ಬಹುಶಃ ಆ ವ್ಯಕ್ತಿ ಅಜರಾಮರ. ಹಾಗೆಯೇ ತಾರವಸಿರವರ ದುರ್ಗಾಸ್ತಮಾನ ಕಾದಂಬರಿ ಬರುತ್ತೆ, ಅದರಲ್ಲಿ 36ನೇ ಪುಟದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಪದೇ ಪದೇ ಮತ್ತೆ 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 ಸಭೆ ಮಾಡಿ ಮದಕರಿ ನಾಯಕನಾಗಿ ಆಯ್ಕೆ ಮಾಡಿಬಿಡ್ತಾರೆ. ಆಯ್ಕೆ ಮಾಡಿದ ನಂತರ ಬೆಳಗಿಂದ ಸಂಜೆವರೆಗೂ ಸನ್ಮಾನ, ಆಹಾರ, ತುರಾಯಿ ಎಲ್ಲ ಆಗ್ತಾರೆ. ಸಂಜೆವರೆಗೂ ಆ ದೃಶ್ಯವನ್ನು ವೀಕ್ಷಿಸಿದ ದೂರದಲ್ಲಿ ಕೂತ್ಕೊಂಡ ಒಬ್ಬ ಹಿರಿಯ ವ್ಯಕ್ತಿ ಜಟ್ಟಿ ಮದಕರಿ ನಾಯಕನಿಗೆ ಬಂದು ಹೇಳ್ತಾರೆ, ಈ ಮಾಲಾರ್ಪಣೆ ಮಾಡಿದ್ದು ಸಾರ್ಥಕತೆ ಪಡೆಯದಿದ್ದರೆ ಬೀದಿಯಲ್ಲಿ ಹೋಗುವ ಯಾವುದೋ ನಾಯಿಗೆ ನಾನು ಆಹಾರ ಹಾಕಿದ್ದೇನೆ ಅಂತ ನಾನು ಭಾವಿಸ್ಕೊಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮದಕರಿ ನಾಯಕರು ಮಾತು ಕೊಡ್ತಾರೆ, ಭರವಸೆ ಕೊಡ್ತಾರೆ, ಇಲ್ಲ, ಈ ಸ್ಥಾನಕ್ಕೆ ಅರ್ಥ ಬರುವ ರೀತಿಯಲ್ಲಿ, ಪ್ರಾಮುಖ್ಯತೆ ಬರುವ ರೀತಿಯಲ್ಲಿ, ಮಹತ್ವ ಸಾರುವ ರೀತಿಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ಮದಕರಿ ನಾಯಕರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಈ ಘಟನೆಯನ್ನು ಯಾಕೆ ಹೇಳಿದೆ ಅಂದರೆ, ನಾನು ಈಗೇನು ಸಂಸ್ಕಾರ ಕೊಡ್ತಾರೋ ನಾಗಶ್ರೀ ಮತ್ತು ತಂಡದವರು ಏನು ಸಂಸ್ಕಾರ ಕೊಡ್ತಾರೋ ಅದು ಕೊನೆಯವರೆಗೂ ಇರುತ್ತೆ. ನಾವೀಗ ಹೇಳ್ತೀವಿ, ಪ್ರೌಢಶಾಲಾ ಹಂತದಲ್ಲೂ ಸಹ ಮಕ್ಕಳ ಬ್ಯಾಗಲ್ಲಿ ನಾವು ಲವ್ ಲೆಟರ್ ನೋಡ್ತೀವಿ. ನಾವೆಲ್ಲ ಹಿರಿಯರು ಗಮನಿಸಬೇಕು, ಸೀರಿಯಸ್ಸಾಗಿ ಗಮನಿಸಬೇಕು, ಗಂಭೀರವಾಗಿ ಗಮನಿಸಬೇಕು. ಪ್ರೌಢಶಾಲಾ ಹಂತದಲ್ಲೂ ಸಹ ನಾವು ಮಕ್ಕಳ ಬ್ಯಾಗಲ್ಲಿ ಲವ್ ಲೆಟರ್ ನೋಡ್ತೀವಿ. ಭಾಳ ಗಂಭೀರತೆ ಇದೆ. ಮುಂದೆ ಬರೋ ದಿನಗಳು ಭಾಳ ಭಯಾನಕ ಇದ್ದಾವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ನಮ್ಮ ಭಾರತವನ್ನು ಬಗ್ಗು ಬಡಿಬೇಕು, ಶೇಕ್ ಮಾಡಬೇಕು, ವೀಕ್ ಮಾಡಬೇಕು ಅಂತೇಳಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ರಾಷ್ಟ್ರಗಳು, ಬರ್ಮಾ, ಥೈಲ್ಯಾಂಡ್, ಆಫ್ಘಾನಿಸ್ತಾನ, ಹಾಗೆಯೇ ನೇಪಾಳ, ಇವೆಲ್ಲ ವಾಮ ಮಾರ್ಗದಲ್ಲಿ ನಮ್ಮ ದೇಶವನ್ನು ವೀಕ್ ಮಾಡಬೇಕು ಅಂಥೇಳಿ, ಯುವಕ ಯುವತಿಯರನ್ನ ಹಾಳು ಮಾಡಬೇಕು ಅಂಥೇಳಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಡಿಸೆಂಬರ್ 31ಕ್ಕೆ ರಾತ್ರಿ ಅದ್ದೂರಿ ಆಚರಣೆ ಮಾಡಬೇಕು, ಕಿಕ್ ಏರಿಸ್ಕೊಂಡು ಅಂತೇಳಿ 21 ಕೋಟಿ ರೂಪಾಯಿ ಡ್ರಗ್ಸನ್ನು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡ್ರು. ನೈಜೀರಿಯಾ ಮೂಲದ ಕೆಲವರು ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಸುಂದರವಾದ ಯುವತಿಯರ ಮೂಲಕ ಯುವಕರನ್ನ ಹಾಳು ಮಾಡುವ ಸಂಚು ನಡೀತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲ ಭಾರತೀಯರು, ನಿನ್ನೆ ತಾನೇ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರ ಕಾರ್ಯಕ್ರಮ ನಮ್ಮ ಸಂಕಲ್ಪ ವಿಕಸಿತ ಭಾರತ ಅನ್ನುವ ಯೋಜನೆಗಳಿದಾವಲ್ಲ, ಎಲ್ಲ ಬಡ ವರ್ಗದವರು ಸಹ ಕೊನೆಯವರೆಗೂ ನಮ್ಮ ಮನೆ ಬೆಳಕಾಗಿದೆ ಅಂತ ಹೇಳ್ಕೊಂಡ್ರು. ಕೆಲವು ನಮ್ಮ ಕುಂಬಳೂರಲ್ಲಿ, ಮಲೆಬೆನ್ನೂರಲ್ಲೆಲ್ಲ ಆ ಯೋಜನೆಗಳಿಂದ. ಹಾಗೆ ನೀವೆಲ್ಲ ಯುವಕ ಯುವತಿಯರನ್ನ ಕಾಪಾಡಬೇಕು ಅಂತಂದರೆ ಇಂತಹ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡೋ ಈ ಶಾಲೆ ಬಹುಶಃ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾದರಿಯಾಗಲಿ ಅಂತ ನಾನು ಭಾವಿಸಿಕೊಂಡು, ಬಹುಶಃ ಭಾರತ 13 ಲಕ್ಷ ಭಾರತದಲ್ಲಿ ಪ್ರತಿ ವರ್ಷ 13 ಲಕ್ಷ ಜನ ಮಾದಕ ವಸ್ತು ತಗೊಂಡು ಮರಣ ಹೊಂದ್ತಾ ಇದ್ದಾರೆ. ವಿಶ್ವದಲ್ಲಿ 27 ಲಕ್ಷ ಜನ ಆ ಡ್ರಗ್ಸ್ ತಗೊಂಡು ದಾಸರಾಗಿದ್ದಾರೆ. ನಮ್ಮ 3.5 ಲಕ್ಷ ನಮ್ಮ ರಾಜ್ಯದಲ್ಲೇ ಮದ್ಯಪಾನದಿಂದ ಮರಣ ಹೊಂದಿದ್ದಾರೆ ನಮ್ಮ ಯುವಕರು, ನಮ್ಮ ಬಂಧುಗಳು.
4 ವರ್ಷದ ಅಂತರದಲ್ಲಿ ನಮ್ಮ ಇಬ್ಬರು ಸಹೋದರರು ಸಹ ಮದ್ಯಪಾನದಿಂದ ಮರಣ ಹೊಂದಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಯಾರೂ ದುಶ್ಚಟಗಳಿಂದ ಮರಣ ಹೊಂದಬಾರ್ದು. ಮಕ್ಕಳ ಭವಿಷ್ಯವನ್ನು ನಾವೆಲ್ಲ ಉಜ್ವಲ ರೀತಿಯಲ್ಲಿ ನಾವೆಲ್ಲ ಉಜ್ವಲಗೊಳಿಸಬೇಕು, ಬೆಳಕಾಗಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ, ಮಕ್ಕಳ ಕಾಯ್ದೆ ಹೇಳುತ್ತೆ 2018 ವಯಸ್ಸಿನ ಒಳಗೆ ಅವರೆಲ್ಲ ಮಕ್ಕಳು, 2015 ಪುನರ್ರಚಿತ ತಿದ್ದುಪಡಿ ಕಾಯ್ದೆ ಹೇಳುತ್ತೆ 18 ವರ್ಷದ ಒಳಗಿನ ಎಲ್ಲರೂ ಮಕ್ಕಳೇ. ಮಕ್ಕಳು ಅವರು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಮೇಡಮ್ ಡ್ಯಾನ್ಸ್ ಮಾಡಿಸ್ಬೇಕು, ಅವ್ರ ಹಕ್ಕದು. ನನಗೆ ಬಾಲ್ ಕೊಡಿ ಅಂದರೆ ಮೇಡಮ್ ಬಾಲ್ ಕೊಡಬೇಕು, ಅದು ಅವ್ರ ಹಕ್ಕದು. ಅವ್ರು ಕೊಡದೆ ಹೋದರೆ ನಾವು ಅವರ ಹಕ್ಕನ್ನು ನಾವು ಕಿತ್ಕೊಳ್ಳಂಗೆ. ಹಾಗಾಗಿ ದಯಮಾಡಿ ಅವ್ರು ಏನು ಕೇಳ್ತಾರೋ ಅದನ್ನ ಏನು ಅಗತ್ಯ ಇದೆಯೋ ಅಂಥ ವಸ್ತುಗಳನ್ನ ಅವ್ರಿಗೆ ಕೊಡಿ, ಅವ್ರು ಸಂತೋಷ ಪಡಲಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಸದಾವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಲ್ಲಿ ನಾಗಶ್ರೀ ಮತ್ತು ತಂಡ ಎಲ್ಲರಿಗೂ, ಎಲ್ಲ ಬೋಧಕ ವರ್ಗದವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಪೂರೈಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಅತ್ಯಂತ ನನ್ನ ಮನಪೂರ್ವಕ ಧನ್ಯವಾದಗಳು ಸರ್. ಮೊಬೈಲ್ ಕಿಡ್ಸ್ ಶಾಲೆ 2ನೇ ವರ್ಷದ ಇದು ಮೇಳ ಕಾರ್ಯಕ್ರಮಕ್ಕೆ ನಾಗಶ್ರೀ ಮೇಡಮ್ ಅವರು ಆಹ್ವಾನ ಕೊಟ್ಟರು, ಶಾಂತಕುಮಾರಿ ಅಕ್ಕರು ಆಹ್ವಾನ ಕೊಟ್ಟರು. ಕರೆದಕ್ಕೆ ತುಂಬ ಖುಷಿ ಆಯಿತು. ಹಾಗೂ ನಮ್ಮ ಶಾಸಕರಾದಂಥ BP ಹರೀಶಣ್ಣನವ್ರು ಬಂದಿದ್ದಾರೆ, ಅದು ಇನ್ನೂ ನಮಗೆ ಹೆಮ್ಮೆಯ ವಿಚಾರ. ನಮ್ಮ ಶಾಸಕರು ಎಷ್ಟು ಸರಳತೆ ಐತೆ ಅಂದರೆ, ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಹಿಂದೆ ಮುಂದೆ ನೋಡದೆ, ಆಯಿತು ನಾನು ಬರ್ತೀನಿ, ನನ್ನ ಸಮಯನ ಕೊಡ್ತೀನಿ ಅಂತ ಹೇಳಿ ತಮ್ಮ ಸಮಯನ ಕೊಡ್ತಾರೆ. ಆದಷ್ಟು ಅವರು ಡೆಡಿಕೇಟೆಡ್ ಆಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇನ್ವಾಲ್ವ್ ಆಗಿ ಎಲ್ಲರಿಗೂ ಒಂದು ಶುಭವನ್ನು ಹಾರೈಸುವಂಥ ಸರಳವಾದ ನಮ್ಮ ಶಾಸಕರಿಗೆ ನನ್ನ ಅಭಿನಂದನೆಗಳು. ಹಾಗೂ ಈ ಶಾಲೆಯ ಮಕ್ಕಳು ನಮ್ಮ ಶಾಸಕರು ಅಂದರು ತುಂಬ ಅದ್ಭುತವಾಗಿ ಒಳಗಡೆ ಮಾಡಿದ್ದಾರೆ ಅಂದರು. ಆ್ಯಕ್ಚುಲಾಗಿ ನಾನು ನೋಡಿಲ್ಲ. ಮಕ್ಕಳಲ್ಲಿ ತಮ್ಮ ಒಂದು ಸಾಮರ್ಥ್ಯದ ಒಂದು ಅವರಲ್ಲಿರ್ತಕ್ಕಂಥ ಒಂದು ಒಳಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ನ ನಾವು ಹೊರಗೆ ತೆಗೆಯುವಂಥ ಕೆಲಸ ನಾಗಶ್ರೀ ಮೇಡಮ್ ಅವ್ರು ಮಾಡ್ತಾಯಿದ್ದಾರೆ. ಅದು ಇನ್ನೂ ಹೆಚ್ಚಿನದಾಗಿ ಒಂದು ಕಾರ್ಯಕ್ರಮಗಳನ್ನು, ಆಮೇಲೆ ಇನ್ನರ್ ಇಂಜಿನಿಯರಿಂಗ್ ಅಂತ ಬರ್ತದೆ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ಮಕ್ಕಳಲ್ಲಿ ಯಾವುದ್ರ ಬಗ್ಗೆ ಆಸಕ್ತಿ ಇರ್ತದೆ ಅದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಒತ್ತು ಕೊಟ್ಟು ಅದರಲ್ಲಿ ಅವರು ಮುಂದ್ಗಡೆ ಪ್ರೋತ್ಸಾಹ ಮಾಡೋವಂಥ ಒಂದು ಎಜುಕೇಷನ್ ಅದು. ಆಮೇಲೆ ಮೊಂಟೆಸರಿ ಕ್ಲಾಸಸ್ ಬರ್ತದೆ, ಫೋನಿಕ್ ಕ್ಲಾಸಸ್ ಬರ್ತದೆ. ಫೋನಿಕ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋದ್ರಿಂದ ಮಕ್ಕಳು ಇಂಗ್ಲೀಷ್ ಕಲಿಯೋದಾಗಲಿ, ಆಮೇಲೆ ಪದಗಳ ಜೋಡಣೆ ಆಗಲಿ ತುಂಬ ಸರಳವಾಗಿ ಮಾಡ್ತಾರೆ. ಆಮೇಲೆ ತುಂಬ ಸ್ಪಷ್ಟತೆ ಇರ್ತದೆ. ಆಮೇಲೆ ಮುಂದಿನ ಈಗ ನಾವು ಟೆಕ್ನಾಲಜಿ ವೈಸ್ ಹೋಗಬೇಕು ಅಂದರೆ ಎಜುಕೇಷನ್ನು ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಇಕ್ವಲೆಂಟಾಗಿ ಅಥವಾ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಆ ರೀತಿಯಾದ ಒಂದು ಎಜುಕೇಷನ್ ಕೊಡುವಂಥ ಸಿಸ್ಟಮ್ನ ನಾವು ತರಬೇಕು. ಹಾಗೂ ಈಗ ಮೇಡಮ್ಮರು ಅಂದರು ನಾವು ಹೊರಗಡೆ ಎಲ್ಲ ಪಿಕ್ನಿಕ್ ಎಲ್ಲ ಕರ್ಕೊಂಡು ಹೋಗ್ತೀವಿ, ಮಕ್ಕಳಲ್ಲಿ ಯಾವ ರೀತಿಯಾಗಿ ಪ್ರಪಂಚ ಇರುತ್ತೆ, ಯಾವ ರೀತಿ ಜನ ನಡೀತಾ ಇದೆ, ಪ್ರಪಂಚ ಯಾವ ರೀತಿ ನಡೀತಾ ಇದೆ, ಇದನ್ನೆಲ್ಲ ಪ್ರಾಕ್ಟಿಕಲ್ಲಾಗಿ ನಾವು ಎಷ್ಟು ಕ್ಲಾಸಸ್ಗಳನ್ನು ಮಕ್ಕಳಿಗೆ ಕೊಡ್ತೀವಿ ಅಷ್ಟು ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತಂದು ಈ ಸಂದರ್ಭದಲ್ಲಿ ಹೇಳಿ, ಈ ಶಾಲೆಯ ಮಕ್ಕಳು ಅದ್ಭುತ ಭವಿಷ್ಯ ದೇವರು ಅವ್ರಿಗೆ ಕರುಣಿಸ್ಲಿ, ಶಾಲೆನೂ ಉತ್ತಮವಾಗಿ ಬೆಳೀಲಿ, ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಡ್ಮಿಷನ್ಸ್ಗಳು ಆಗಿ ಅವರು ಇನ್ನೂ ಎತ್ತರವಾಗಿ ಈಗಿರ್ತಕ್ಕಂಥ ಒಂದು ಪ್ರೀ ಮಾಂಟೆಸರಿ ಕಿಡ್ ಅನ್ನೋ ಲೆಕ್ಕಕ್ಕಿರೋ ಸ್ಕೂಲ್ನ ಒಂದು ಹೈಸ್ಕೂಲ್ ಆಗಲಿ ಒಂದು ಕಾಲೇಜ್ ಲೆಕ್ಕಕ್ಕೆ ಬೆಳೆಯುವಂಥ ಒಂದು ಮುಂದಿನ ಕಾರ್ಯ ನಡೀಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ನಾನು ಶುಭವನ್ನು ಕೋರ್ತೀನಿ. ನಮಸ್ತೆ. ವಿಜಯ್ ಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶಾಸಕರಾದ BP ಹರೀಶ್ ಸರ್ ಅವರು ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಕೇಳ್ಕೊತೀನಿ. ಅದನ್ನು ನಾಗಶ್ರೀ ಮ್ಯಾಮ್ ಅವರು ನೆರವೇರಿಸ್ಕೊಡ್ಬೇಕು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮ್ಯಾಮ್.
ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗುವಂತೆ ಮಾಡಿದ ಎಲ್ಲ ನಮ್ಮ ಅತಿಥಿಗಳಿಗೂ ಕೂಡ ತುಂಬು ಪೂರ್ವಕ ಧನ್ಯವಾದಗಳು. ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವಲೋಕ ಶಾಂತಿಯೇ. ಓಂ ಬೆನಕ ಬೆನಕ ಏಕದಂತ ಪಂಚಕಲ್ಲು ವಾಣಿಪೀಠ ಮುತ್ತಿನುಂಡೆ ಕಣ್ಣದಂತೆ ತಪ್ಪಿದಲ್ಲಿ ಒಪ್ಪಿಕೊಳ್ಳು ಉದ್ದೇಶಗಳಿಗೆ ಒಂದು ನಮಸ್ಕಾರಗಳು. ರಾಮ್ ರಾಮ್. ನಿನ್ನ ಹೆಸರೇನು? ಸಾತ್ವಿಕ್. ಓಕೆ. ಏನು ಓದ್ತಾ ಇದೆಯಾ ನೀನು? ಸರ್ ಇವರು ಶಿಶುಪಾಲನಾ ಕೇಂದ್ರದವರು. ಓಕೆ. ಸೊ ಅವರು ಇದು ಕೂಲಿ ಕಾರ್ಮಿಕರು ಇವ್ರು ಇರ್ತಾರಲ್ಲ, ಅವ್ರು ಬಿಟ್ಟು ಹೋಗ್ತಾರೆ, ಅವ್ರು ಕೆಲ್ಸಕ್ಕೆ ಹೋಗುವಾಗ ಬಿಟ್ಟು ಹೋಗ್ತಾರೆ, ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಹೋಗ್ತಾರೆ. ಇವ್ರದ್ದು ಊಟ ಎಲ್ಲ ಒಳ್ಳೆ ಕಾನ್ಸೆಪ್ಟ್ ಮೇಡಮ್ ಅದು ನಿಮ್ಮದು. ಕೂಲಿ ಕಾರ್ಮಿಕರ ಮಕ್ಕಳನ್ನ ಓದಿಸೋದಿದಲ್ಲ, ಒಳ್ಳೆ ಕಾನ್ಸೆಪ್ಟ್ ಮೇಡಮ್ ಅದು. ಅದು ಒಂದು 25 ಮಕ್ಕಳು ಇದ್ದಾರೆ ಅಲ್ಲಿ. ಸೊ ಅವರೆಲ್ಲರೂ ಅವ್ರಿಗೆಲ್ಲಾನು ಸುಮ್ಮನೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಹೋಗೋದು ಯಾಕೆ? ನಮ್ಮ ಸ್ಕೂಲಲ್ಲಿ ಇಷ್ಟೆಲ್ಲ ಮಕ್ಕಳು ಇದೇ ಏಜ್ ಗ್ರೂಪ್ನವ್ರಿಗೆ ಇಷ್ಟ ಹೇಳ್ಕೊಡ್ತೀವಿ ಅಂದ್ರೆ ಅವ್ರಿಗೂ ಯಾಕೆ ಹೇಳ್ಕೊಡ್ಬಾರ್ದು ಅಂತ ಹೇಳಿ ಅಲ್ಲೂ ಕೂಡ ಮಾಂಟೆಸರಿ ಮೆಥಡಲ್ಲೇ ಆದಷ್ಟು ಮೆಟೀರಿಯಲ್ಸ್ ಇಟ್ಬಿಟ್ಟು ಅವರಿಗೆ ಆ ಥರ ಕಲಿಸ್ಬಿಟ್ಟು ಮತ್ತೆ ಇಲ್ಲೇನೇನು ಕಲಿಸ್ತೀವೋ ಎಷ್ಟು ಕಲ್ಸೋಕ್ಕಾಗುತ್ತೋ ಅಷ್ಟನ್ನು ಕೂಡ ಅಲ್ಲಿ ರೈಟಿಂಗ್ ಒಂದು ಅಲ್ಲಿ ಮಾಡಿಸ್ತಿಲ್ಲ. ಸೊ ರೈಟಿಂಗ್ ಬಿಟ್ಟು ಓರಲ್ಲಿ ಎಲ್ಲವನ್ನೂ ಕೂಡ ಇಲ್ಲಿ ಏನೇನು ಮಕ್ಕಳು ಕಲಿತಿದ್ದಾರೋ ಅಲ್ಲಿ ಆಲ್ಮೋಸ್ಟ್ ಕಲ್ತಿದ್ದಾರೆ. 6 ತಿಂಗಳಿಂದ 6 ವರ್ಷದ ಮಕ್ಕಳು ಬರ್ತಾರೆ ಸರ್. ಟೋಟಲ್ 25 ಮಕ್ಕಳು ಇದ್ದಾರೆ. ಅದ್ರಲ್ಲಿ ಇಲ್ಲಿ ನಾನು 3 ರಿಂದ 6 ಮಕ್ಕಳು ಮಾತ್ರ ಕಲಿಸಿದೆ. ಅದಕ್ಕಿಂತ ಕೆಳಗಡೆ ಅವ್ರು ಇನ್ನೂ ಅಷ್ಟೊಂದೆಲ್ಲ ಇದು ಮಾಡ್ತಿಲ್ಲ ಅಂತ 3 ರಿಂದ 6 ಮಕ್ಕಳು ಮಾತ್ರ ಇರ್ತಾರೆ ಸರ್. ಇದೆಲ್ಲ ನೀನೇ ಮಾಡ್ದ? ಮನೇಲಿ ಯಾರು ಹೆಲ್ಪ್ ಮಾಡಿದ್ರು? ಅಮ್ಮ, ಅಪ್ಪ, ಅಕ್ಕ? ನಿಮ್ಮ ಅಕ್ಕ ಹೆಲ್ಪ್ ಮಾಡಿದ್ರಾ? ನಿಮ್ಮ ಅಕ್ಕ ಏನು ಓದ್ತಾ ಇದ್ದಾರೆ? ಹಾಂ, ಸಾಲಿ ಹೋಗ್ತಾರಾ? ಓಕೆ. ವೆರಿ ಗುಡ್. ಓಕೆ, ವೆರಿ ಗುಡ್. ಇಲ್ಲಿ ನಮ್ಮ ಸ್ಕೂಲಲ್ಲಿ ಫೋನಿಕ್ಸ್ ಮೆಥಡ್ ಎಲ್ಲ ಯೂಸ್ ಮಾಡೋದು. ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ ಎರಡೂ ಫೋನಿಕ್ಸ್ ಮೆಥಡ್ ಅಲ್ಲೇನೆ ನಾವು ಹೇಳ್ತೀವಿ. ಫೋನಿಕ್ಸ್ ಒಳಗೆ ಮೇಡಮ್ ಮಕ್ಕಳು ಜಲ್ದಿ ಅಟ್ರಾಕ್ಟ್ ಆಗ್ಬೋದು. ಹೌದು ಹೌದು. ಆಮೇಲೆ ಈಸಿ ಸ್ಪೋಕನ್. ನಾವು ABCD ಅಂತಾನು ಹೇಳಲ್ಲ, ಸೆಟ್ ವೈಸ್ ಹೋಗ್ತೀವಿ. ಫಸ್ಟ್ SNDP, ಯಾಕಂದ್ರೆ ಅದೇ 6 ಲೆಟರ್ಸ್ ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲಿ ಯೂಸ್ ಮಾಡೋದು. ಆಮೇಲೆ ಕನ್ನಡದಲ್ಲಿ ಬಂದರೆ ಸರಗದ ಇವು ಭಾಳ ಯೂಸ್ ಮಾಡೋದು. ಆ ಥರ ಸೆಟ್ ವೈಸ್ ಹೋಗ್ತೀವಿ. ಹಾಗಾಗಿ ಮಕ್ಕಳನ್ನ ಎಲ್ಲಿ ಏನು ಕೇಳಿದ್ರು ಕೂಡ ಹೇಳೋ ಥರ ಕಾಮನ್ ವರ್ಡ್ಸ್ ಬಂದ್ಬಿಡ್ತದೆ. ಹೌದು ಹೌದು. ಹಾಗೆ ಸೊ ಅದೇ ಥರನೇ ಇಲ್ಲಿ. ತೇಜಸ್ವಿನಿ ಹೇಳಿ. ವೆರಿ ಗುಡ್. LKG ಸ್ಟೂಡೆಂಟ್ ಇವಳು. ಈ ವರ್ಷನೇ ಕನ್ನಡ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇನ್ನು ಆಟುಳ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ಟಿಲ್ she knows very well. She knows that and she is able to read. Yes ma'am. It NO I am in to be up.
WE V. ಇವರೆಲ್ಲ ನರ್ಸರಿ. ಹಾಂ, ma'am. ಪುನಃ ಹೇಳ್ತೀರಿ ನೀವು ಗುಡ್ ಮ್ಯಾನರ್ಸ್. ವಾಂಟ್ ಟು ಸೇ ದಿಸ್? ಸ್ಟ್ಯಾಂಡ್ ಅಪ್ ಅಂಡ್ ಸೇ. Every day. Nicely. On time. Neatly. Always. ಸೊ ಇದು ಪ್ಲೇ ಗ್ರೂಪ್ ಏರಿಯಾ. ಓಕೆ, ಇಲ್ಲಿ ನೀವು ಮಕ್ಕಳನ್ನ ನೋಡ್ತಿರ್ಬೋದು. ಒಂದು ಮಗು ಜರಡಿ ಹಿಡಿತಾ ಇದೆ, ಒಂದು ಮಗು ಹಿಟ್ಟು ಕಲಿಸ್ತಾ ಇದೆ, ಒಂದು ಮಗು ನೀರು ಜಗ್ಗಿಂದ ನೀರು ಹಾಕ್ತಾ ಇದೆ, ಆಮೇಲೆ ಒಂದು ಮಗು ಇದು ಕಡಿತಾ ಇದೆ, ನೀರು ಮಜ್ಜಿಗೆ ಕಡಿಯೋ ಥರ. ಸೊ ಇನ್ನು 2 ಮಕ್ಕಳು ಚಪಾತಿ ಲಟ್ಟಿಸ್ತಾ ಇದ್ದಾರೆ. ಸೊ ಇದು ಮಗು ನೀರನ್ನ ಸ್ಪಾಂಜಿಂದ ಒಂದು ಬೌಲಿಂದ ಇನ್ನೊಂದು ಬೌಲ್ಗೆ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಮಗು ಗಂಧ ತೇಯ್ತಾ ಇದೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಬೇಕಾಗಿರೋದು ಗ್ರಾಸ್ ಮೋಟಾರ್ ಸ್ಕಿಲ್ ಮತ್ತು ಫೈನ್ ಮೋಟಾರ್ ಸ್ಕಿಲ್ಸ್. ಓಕೆ, ಸೊ ಅದನ್ನು ನಾವು ಈ ಥರ ಆ್ಯಕ್ಟಿವಿಟಿ ಮೂಲಕ ಎವ್ರಿ ಡೇ ಈ ಥರ ಮಕ್ಕಳಿಗೆ ಆ್ಯಕ್ಟಿವಿಟಿ ಮೂಲಕ ನಾವು ಮಕ್ಕಳನ್ನು ಓವರಾಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ವರ್ಕ್ ಮಾಡ್ತೀವಿ. ಸೊ ಇದು ಇವಾಗ ನಡೀತಾ ಇರೋದು. ಅದರ್ ದನ್ ದಿಸ್ ಪ್ಲೇ ಗ್ರೂಪ್ನವ್ರು ಏನು ಅಂತ ಹೇಳಿದ್ರೆ 2 to 3 years ಮಕ್ಕಳು. ಓಕೆ, 2 to 3 years ಮಕ್ಕಳಿಗೆ ಬ್ಯಾಲೆನ್ಸಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಬ್ಯಾಲೆನ್ಸಿಂಗ್ ಅಂದರೆ ಎಮೋಷ್ನಲ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಐ ಹ್ಯಾಂಡ್ ಕೋಆರ್ಡಿನೇಷನ್ ಇರ್ಬೋದು. ಓಕೆ, ಸೊ ಆಮೇಲೆ ಅವರ ಸಂಬಂಧಪಟ್ಟಿರೋ ಅಂಥ ಅವರ ಬ್ಯಾಗ್ಗಳನ್ನ ನೋಡ್ಕೊಳ್ಳೋದು, ಅವರೇ ಊಟ ಮಾಡೋದು, ಟಾಯ್ಲೆಟಿಂಗ್ ಮೆಬೆಲ್ ಕಿಡ್ಸ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ನವರು ಆಯೋಜಿಸಿರುವ ವಾತ್ಸಲ್ಯ ಶಿಶುಪಾಲನಾ ಕೇಂದ್ರದಲ್ಲಿದ್ದೀವಿ. ಅವ್ರು ಏನೋ ಇಲ್ಲಿ ಕಲರ್ಫುಲ್ಲಾಗಿ ಚಾಟ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮೇಡಮ್ ಹತ್ರ ಸ್ವಲ್ಪ ವಿವರಣೆ ತಗೊಳ್ಳೋಣ ಬನ್ನಿ. ಮ್ಯಾಮ್, ಶಿಶುಪಾಲನಾ ಕೇಂದ್ರ ಅಂದರೆ ಉದ್ಯೋಗಸ್ಥ ಮಹಿಳೆಯರ ಮಕ್ಕಳಿಗಾಗಿನೇ ಇದೊಂದು ಸ್ಕೂಲ್ ಇರೋವಂಥದ್ದು. ಓ, ಎಷ್ಟು ವಯಸ್ಸಿನಿಂದ ತಗೋತಿದ್ದೀರಮ್ಮ ಮಕ್ಕಳನ್ನ ಇಲ್ಲಿ? 6 ತಿಂಗಳಿಂದ 6 ವರ್ಷದ ಮಕ್ಕಳನ್ನ ನಾವು ತಗೊಳ್ತಾ ಇರೋದು. ಹೌದಾ ಮ್ಯಾಮ್? ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಇದೆ ನಮ್ಮ ಇಲ್ಲಿ? ಊಟ, ಆಮೇಲೆ ಬೆಳಗ್ಗೆ ಹಾಲು, ಸಾಯಂಕಾಲ ಸ್ನ್ಯಾಕ್ಸು, ಮತ್ತು ಮಧ್ಯಾಹ್ನ ಅವ್ರಿಗೆ ವಿಶ್ರಾಂತಿ ಮಾಡೋಕ್ಕೆ ಎಲ್ಲ ಇದೆ ಮ್ಯಾಮ್. ಹೌದಾ ಮ್ಯಾಮ್? ಏನು ಮ್ಯಾಮ್, ಮಕ್ಕಳು ಯಾವ ರೀತಿ ಎಲ್ಲ ಇಲ್ಲಿ ತಯಾರಾಗಿ ಮಾಡ್ಕೊಂಡು ಬಂದಿದ್ದೀರಾ ಮಕ್ಕಳಿಗೆಲ್ಲ? ಮೇಡಮ್, ಮಕ್ಕಳಿಗೆ ಲಾಲನೆ ಪೋಷಣೆಯ ಜೊತೆಗೆ ಅವರಿಗೆ ಕೆಲವೊಂದು ವಿದ್ಯಾಭ್ಯಾಸ ಕೂಡ ನಾವು ಕೊಡ್ತಾ ಇದ್ದೀವಿ ಮ್ಯಾಮ್. ಅದಕ್ಕೋಸ್ಕರ ಆ ಮಕ್ಕಳಲ್ಲೇ ನಾವು ದಿನನಿತ್ಯ ಕಲಿಸೋವಂಥ ಇದರಲ್ಲಿನೇ ಆ ಮಕ್ಕಳಿಗೆ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದೀವಿ ಮ್ಯಾಮ್. ಅದನ್ನೇ ಚಾರ್ಟ್ ರೂಪದಲ್ಲಿ ತೊಗೊಂಬಂದಿದ್ದಾರೆ. ಓಕೆ ಮ್ಯಾಮ್, ಹಾಗಿದ್ರೆ ನೀವು ಏನು ಮಾಡ್ಕೊಂಡು ಬಂದಿದ್ದಾರೆ, ಈ ಮಕ್ಕಳ ಒಂದು ಪ್ರತಿಭೆಯನ್ನು ನೀವೀಗ ಅನಾವರಣಗೊಳಿಸಬೇಕು. ಓಕೆ, ಬನ್ನಿ ಮ್ಯಾಮ್. ಹಾಯ್ ಚಿನ್ನು, ನಿನ್ನ ಹೆಸರು ಏನು? ಅನಗ. ನಿಮ್ಮ ಸ್ಕೂಲ್ ಹೆಸರು? ಶಿಶುಪಾಲನಾ ಕೇಂದ್ರ ವಾತ್ಸಲ್ಯ. ಇವಾಗ ಏನು ಹೇಳ್ತಾ ಇದೀಯ ನೀನು? ಶ್ಲೋಕ. ಹೇಳು ಚಿನ್ನು. ಓಂ ಪಾತಾಯ ಪ್ರತಿಬೋಧಿತ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಕ್ರದಿತಂ ಪುರಾಣ ಪುಣ್ಯಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿ ಭಗವತೆ ಅಷ್ಟಾದಶಾಧ್ಯಾಯಿನಿ ಅಮ್ಮತ್ವಾ ಸಂದದಾಮಿ ಭಗವದ್ಗೀತೆ ಮಧ್ವರ್ಷಿಣಿ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪ ಶಾಂತಿಯೇ. ಓಂ ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನಗಂಟೆ ತಪ್ಪಿದಲ್ಲಿ ಒಪ್ಪಿಕೊಳ್ಳೋ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಮನಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜೆ ಜಾಯ ಮಾರ್ತಾಂಡಂ ಸಂಭೂತಂ ನಂ ನಮಾಮಿ ಶನೇಶ್ವರಂ. ಸರ್ವಮಂಗಳೆ ಮಾಂಗಲ್ಯೆ ಶಿವೆ ಸರ್ವತ್ರ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಥ್ಯಾಂಕ್ ಯು. ಹಾಯ್ ಚಿನ್ನು, ಜೋರ ಮಾತಾಡ. ಹಾಂ, ವಾಟ್ ಇಸ್ ಯುವರ್ ನೇಮ್? ನಿನ್ನ ಹೆಸರೇನು? ಸಾತ್ವಿಕ್. ನಿಮ್ಮ ಸ್ಕೂಲ್ ಯಾವುದು? ಶಿಶುಪಾಲನೆ ವಾತ್ಸಲ್ಯ. ಏನು ತಂದಿದೆ ನೀನು? ಏನು ಹೇಳ್ತಾ ಇದೀಯ ಇವಾಗ? ABCD ಆಲ್ಫಾಬೆಟ್ಸ್ ಹೇಳ್ತಾ ಇದೀಯಾ? ಓಕೆ, ಸ್ಟಾರ್ಟ್ ಮಾಡು ನೋಡೋಣ. A for apple, B for ball, C for cat, D for dog, E for elephant, F for fish, G for goat, H for horse, I for ice cream, J for jug, K for kite, L for lion, M for monkey, N for nest, O for orange, P for peacock, Q for queen, R for rabbit, H for sheep, T for tiger, U for umbrella, P for fan, W for watch, S for Christmas tree, Y for Z for zebra. ಥ್ಯಾಂಕ್ ಯು, ಸೂಪರ್. Thank you. ಹಾಯ್ ಚಿನ್ನು. ವಾಟ್ ಇಸ್ ಯುವರ್ ನೇಮ್? ನಿನ್ನ ಹೆಸರೇನು? ಲಿಖಿತ್. ಸ್ಕೂಲ್ ಹೆಸರೇನು? ಶಿಶುಪಾಲನೆ ಕೇಂದ್ರ. ಅತ್ತಲ್ಲ. ಏನು ಹೇಳ್ತಾ ಇದೀಯ ಇವಾಗ? ಸಂಡೆ ಮಂಡೆ ಹೇಳ್ತೀಯಾ? ಹ್ಞೂ, ಹೇಳ್ಬಿಟ್ಟ. ತಂದೆ ಬಂದೆ ತೂತೆ ಬನ್ನದೆ ತಾತೆ ಪೇದೆ ತತಡೆ 7 days. ಇನ್ನೊಂದು ಥ್ಯಾಂಕ್ ಯು. ಹಾಯ್ ಪುಟ. ರಾಣಿ ಹಾಂ, ಏನು ನಿನ್ನ ಹೆಸರು? ಟಮಟ್ ಶಮತ್. ಯಾವ ಸ್ಕೂಲಲ್ಲಿ ಓದ್ತಿದ್ಯಾ? ಪಚ್ಚಲ್ಲ ಓಕೆ. ಚಿನ್ನು, ನೀವಾಗ ಏನು ಹೇಳ್ತೀವಿ? ಇವೆಲ್ಲ ಹೇಳ್ತೀಯಾ? ಏನು ಚಿನ್ನು ಇದು? ಕ್ಯಾರೆಟ್ ಇದು ಮೆಕ್ಕೆಜೋಳ. ಓಕೆ, ಇದು ಹೊಟ್ಟೆ ಮೆಣಸಿನಕಾಯಿ. ಇದು ಹೊಟ್ಟೆ ಮೆಣಸಿನ್ಕಾಯಿ. ಹೊಟ್ಟೆ ಮೆಣಸಿನ್ಕಾಯಿ. ಓಕೆ. ಹೊಟ್ಟೆ ಮೆಣಸಿನಕಾಯಿ, ಟೊಮಾಟೊ, ಎಲೆಕೋಸು, ಬೆಂಡೆಕಾಯಿ, ಬದನೆಕಾಯಿ. ಓಯ್, ಥ್ಯಾಂಕ್ ಯು, ಸೂಪರ್ ಬನ್ನಿ. ಥ್ಯಾಂಕ್ ಯು. ಹಾಯ್ ಚಿನ್ನು. ಹಾಯ್ ಮ್ಯಾಮ್. ವಾಟ್ ಇಸ್ ಯುವರ್ ನೇಮ್? ನೀನು. ಮ್ಯಾಮ್, ಇದು ಏನು ಹೇಳ್ತಿದ್ದಿ ಪುಟ್ಟ ನೀನು? ಕಾಗೆ ಕತೆ. ಕಾಗೆ ಕತೆ ಹೇಳ್ತಿದ್ಯಾ? ಹೇಳು ನೋಡೋಣ, ಅಷ್ಟು ಚೆನ್ನಾಗಿ ಹೇಳ್ತೀಯಾ? ನೀರು ಕಾಗೆ ಇರ್ತದೆ, ನೀರು ಗಾಳಿ ಆಗ ಮೋಚೆ ಮಾಡೋದು. ನೀರು ಬೇಕಾಗ್ತದೆ, ನೀರು ಬೇಕು. ನೀರು ಅಲ್ಲೇ ತುಂಬಿರ್ತದೆ. ಚುಮ್ಮ ಒಂದು ಕಲ್ಲಾಗ ಮಾಲೆ ನೀರು ಬಂದದ್ದು. ಕಾಗೆ ನೀರು ಬಂದದೆ ಮಾಲೆ
ಕುಡು ಕಾಗೆಗೆ ನೀರು ಸಿಕ್ತಾ? ಕಾಗೆ ನೀರು ಕುಡಿತಾ? ಏನು ಮಾಡ್ತು ಕೊನೆಗೆ ಅದು? ಹೆಂಗಾರೋತು? ಹುರ್ರ್ ಅಂತ ಆರೋತು. ಪೂರ ಓಕೆ, ಥ್ಯಾಂಕ್ ಯು. ಹಾಯ್ ಚೀನಾ. ವಾಟ್ ಇಸ್ ಯುವರ್ ನೇಮ್? My name is Sahala. ಓಕೆ, ಸ್ಕೂಲ್ ನೇಮ್ ಈಸ್? School name is Shushupanamagella Vasalya. ವೆರಿ ಗುಡ್. ಏನು ಹೇಳ್ತಾ ಇದೀಯ ನೀನು ಇವಾಗ? 1, 1 2 3 ಹೇಳ್ತೀನಿ. ಓಕೆ, ಹೇಳಿ ಚಿನ್ನು. 1, 2, 3, 4, 5, 6, 7, 8, 9, 10, 11, 12, 13, 14, 15, 17, 18, 19, 20. ಓಕೆ, ಎಲ್ಲ ಬರ್ತಾವಾಗಾದ್ರೆ ನಿಮಗೆ 100ವರೆಗೂ ಬರುತ್ತಾ? ವಾವ್, ಸೂಪರ್, ಥ್ಯಾಂಕ್ ಯು. Thank you. ಹಾಯ್ ಚಿನ್ನು. ಏನು ನಿನ್ನ ಹೆಸರು? ಮಂಜುನಾಥ್. ಓಕೆ, ಏನು ಯಾವ ಸ್ಕೂಲ್ ನಿಮ್ಮದು? ಶಿಶುಪಾಲನಾ ಕೇಂದ್ರ ವಾತ್ಸಲ್ಯ. ಓಕೆ ಚಿನ್ನು, ಏನು ಹೇಳ್ತಾ ಇದೀಯ ನೀವಾಗ? ಪ್ರಾಣಿಗಳು ಜೋರಾಗಿ ಹೇಳು. ಓಕೆ, ಇದೇನು ಯಾವ ಪ್ರಾಣಿ ಇದು? ಸಿಂಹ. ಇದು ಸಿಂಹ. ಹಾಂ, ಇದು ಹುಲಿ. ಟಗರು. ಥ್ಯಾಂಕ್ ಯು. ಹಾಯ್ ಚಿನ್ನು. ನಿನ್ನ ಹೆಸರೇನು ಪುಟ? ದಿಶಾ. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ವಾತ್ಸಲ್ಯ. ಏನು ಜನವರಿ ಫೆಬ್ರವರಿ ಹೇಳ್ತೀಯಾ? ಹೇಳಮ್ಮ ಪುಟ, ಬೇಗ ಬೇಡ ಬೇಡ. January, February, March, April, June, July, August, September, November, December. ನವೆಂಬರ್. December. ಓ, ಮತ್ತೆ ಚೈತ್ರ ವೈಶಾಖ ಹೇಳ್ತೀಯಾ? ಹೇಳು ಹೇಳು, ಬೇಗ ಹೇಳು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿನ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಓ, ಥ್ಯಾಂಕ್ ಯು. ಹಾಯ್ ಚಿನ್ನು. ಹಾಯ್. ನಿನ್ನ ಹೆಸರೇನು? ಐರಾ. ಆಯ್ರಾ. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಶಿಶುಪಾಲನಾ ಕೇಂದ್ರ. ಹ್ಞೂ, ಓಕೆ. ಏನು ಹೇಳ್ತಾ ಇದೀಯಾ ನೀನು ಇವಾಗ? ON1. ಸ್ಟಾರ್ಟ್ ಮಾಡು ಚಿನ್ನು, ಬೇಗ. ON1, TW1, THRE, ಹೇಳಿ. T, FOER4, FIVV5, SIX6, SCN7, EIGST 8, NINE9, TN. TN10. ಥ್ಯಾಂಕ್ ಯು. Thank you. ಹಾಯ್ ಚಿನ್ನು. ಓಕೆ, ನಿನ್ನ ಹೆಸರೇನು ಚಿನ್ನು? ಶ್ರೇಯಸ್ ಕೃಷ್ಣನಾ? ಏನು ಹೇಳ್ತಾ ಇದ್ದೀಯ ಇವಾಗ ನೀನು? ತಿಥಿಗಳು ಹೇಳ್ತಾ ಇದೀಯಾ? ಹ್ಞೂ, ಹೇಳು, ಬೇಗ ಸ್ಟಾರ್ಟ್ ಮಾಡು. ಪಾಡ್ದೆ? ಪಾದ, ಪಿದಿಕೆ, ಜ್ಯೋತಿ, ಪಂಚಮಿ, ಷಷ್ಠಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಅಮಾವಾಸ್ಯೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಚಿನ್ನು. ಆನಂದ್. ಓಕೆ, ನಿನ್ನ ಹೆಸರೇನು ಗುಂಡ? ವಿಷ್ಣು. ವಿಷ್ಣು. ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ? ಶಿಶುಪಾಲನಾ ಕೇಂದ್ರ. ಶಿಶುಪಾಲನಾ ಕೇಂದ್ರದಲ್ಲಿ ಓದ್ತಾ ಇದೀಯಾ? ಇವಾಗ ಏನು ಹೇಳ್ತಿದ್ಯಾ ನೀನು? ಶಿಶು ಶ್ಲೋಕಗಳು. ಶ್ಲೋಕಗಳು. ಹೇಳ್ಬಿಡ. ಕಬ್ಬಿಣಕ, ಏಕದಂತ, ಪಚ್ಚಕಲ್ಲು, ಪಾಣಿಪೀಠ, ಉಂಡೆ, ಅನ್ನಗಂಟೆ, ತಪ್ಪಿದಲ್ಲಿ ಒಪ್ಪಿಕೊಳ್ಳು, ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ಕರಗ್ದೆ, ವಾಸತೆ, ಲಕ್ಷ್ಮಿ, ಕರಮಾದೆ, ಸರಸ್ವತಿ, ಕರಮೂಲೆ, ಗೌರಿ, ಬೃಹತಿ, ಕರದರ್ಶನಂ, ನಿರಂಜನಂ, ಸಮಭಾಸಂ, ರವಿಪುತ್ರಂ, ಹೇಮಂಕದೆ, ಜಾಯ, ಮಾತಾಂಡ, ಸಂಭೂತಂ, ನಮಾಮಿ ಶನೇಶ್ವರಂ. ನಮಸ್ತೆ. ನಮಸ್ತೆ. ನಮಸ್ತೆ.
ನಮಸ್ತೆ ತು ಮಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರದ ಹಸ್ತೆ ಮಮ ಲಕ್ಷ್ಮೀ ನಮೋಸ್ತುತೆ. ಪೂಜಾ ಯಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಮರಾಯ ಭಜತಾಂ ಅಲ್ಪವೃಕ್ಷ ನಮತಾಂ ಕಾಮಧೇನವೇ. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದೆ. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಶೀನು, ಏನು ನಿನ್ನ ಹೆಸರು? ನನ್ನ ಹೆಸರು ಲೈಪ. ಏನು ಹೇಳ್ತಿ? ಚಿಟ್ಟಿ ಚಿಟ್ಟಿ ಹಾಡು ಹೇಳ್ತೀಯಾ? ಸರಿ ಹೇಳಪ್ಪಟ. ಚಿಟ್ಟೆ ಚಿಟ್ಟೆ ಬಂದರ ಚಿಟ್ಟೆ ನಿಂದಳ ನೋನದು ಖುಷಿ ಪಟ್ಟೆ ನಿಲ್ಲವಾಗಿ ಬಿಟ್ಟೆ ಬಿಟ್ಟೆ ಅಂದಾಗ ನಿನಗೆ ತೂ ಬಿಟ್ಟೆ. ಥ್ಯಾಂಕ್ ಯು ಚೀನು. ಹಾಯ್ ಚೀನು. ಓಕೆ, ನಿನ್ನ ಹೆಸರೇನು ಪುಟ? ಶಬ್ಬೀರ್. ಓಕೆ, ಏನಿವೆಲ್ಲ ಗಾಡಿಗಳ ಹೇಳೋಣ ಇವಾಗ? ಸರಿ ಹೇಳ್ಪುಟ. ಇದು ಕಾರು. ಹಾಯ್ ಚಿನ್ನು. ಹಾಯ್. ಏನು ನಿನ್ನ ಹೆಸರು ಪುಟ? ಉಮೇರ್. ಉಮೇರ್. ಎಲ್ಲ ಹೇಳ್ತೀಯ ಇವಾಗ? ಸರಿ ಹೇಳ್ಪುಟ. ಆ ಅರಸ, ಆ ಆನೆ, ಈ ಇಲಿ, ಈ ಈಶ್ವರ, ಉಗಿ ಬಂಡೆ, ಉಡ, ಋಷಿ, ಎಲೆ, ಏಡಿ, ಐದು, ಒಗರು, ಒಗರು, ಓದು, ಔಷಧಿ, ಔಷಧಿ, ಅಂಗಿ. ಹಾಯ್ ಚಿನ್ನು. ಹೇಳು ಅಜ್ಜಿ ಹಾಡಾಗದ್ರೆ. ಅಜ್ಜಿ ಬಡವರ ಅಟ್ಟಿಗೆ ಕಾಲೆದ್ದ ತೊಟ್ಟೆಗೆ ತೊಂಡೆ ಇಲ್ಲ ನೆಟ್ಟಗೆ ಅಜ್ಜಿ ಬಂದು ಕುಂತರೆ ಎಲೆ ಅಡಿಕೆ ಕುಟ್ಟಲು ತರುವರೊಂದು ಬಟ್ಟಲು. ಅಜ್ಜಿ ಬಡವರ ಅಟ್ಟಿಗೆ ಕಾಲೆದ್ದ ತೊಟ್ಟೆಗೆ ತೊಂಡೆ ಇಲ್ಲ ನೆಟ್ಟಗೆ ಅಜ್ಜಿ ಬಂದು ಕುಂತರೆ ಅಜ್ಜ ನೋಡಿ ನಕ್ಕರೆ ಅಜ್ಜಿ ಏನು ತೊಂದರೆ ಅಜ್ಜಿ ಬರುವ ವ್ಯಕ್ತಿಗೆ ಕಾಲೆತ್ತು ತೊಟ್ಟೆ ಬರುವ. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ಇದುವರೆಗೂ ನಾವು ಶಿಶುಪಾಲನಾ ಕೇಂದ್ರ ಮಕ್ಕಳ ಬಗ್ಗೆ ಎಲ್ಲ ನೋಡಿದ್ವಿ. ಅವರ ಪ್ರತಿಭೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಈ ಶಿಶುಪಾಲನಾ ಕೇಂದ್ರದ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ನಮಗೆ ನೀಡಬೇಕು ಮ್ಯಾಮ್. ಸೊ ಇದು ವಾತ್ಸಲ್ಯ ಶಿಶುಪಾಲನಾ ಕೇಂದ್ರ ಅಂತ. ಇದು ಕರ್ನಾಟಕ ಸರ್ಕಾರ ಉದ್ಯೋಗಸ್ಥ ಮಹಿಳೆಯರು, ಅಂದರೆ ಡೆಲಿವರಿ ಆದ ತಕ್ಷಣ ತುಂಬ ಜನ ಕೆಲಸ ಬಿಟ್ಬಿಟ್ಟು ಮನೆಯಲ್ಲಿ ಇರ್ತಾರಲ್ಲ, ಅವ್ರಿಗೋಸ್ಕರನೇ ಅಂತ ಇದು ಒಂದು ಶಿಶುಪಾಲನಾ ಕೇಂದ್ರ ಅಂತ ಹೇಳಿ ಪ್ರಾಜೆಕ್ಟ್ ಇದು ಮಾಡಿದ್ದಾರೆ. ಸೊ ಇದರಲ್ಲಿ 6 ತಿಂಗಳಿಂದ 6 ವರ್ಷದ ಮಕ್ಕಳು ಇಲ್ಲಿ ಬಿಡ್ಬೋದು. ಓಕೆ, ಸೊ ಅದು ನಮ್ಮ ರಾಮ ಮಂದಿರ ಇದೆಯಲ್ಲ, ಅಲ್ಲಿ ನಮ್ಮದು ಶಿಶುಪಾಲನಾ ಕೇಂದ್ರ ನಡೆಸ್ತಾ ಇದ್ದೀವಿ. ಅಲ್ಲಿ ಒಟ್ಟು ಒಂದು 25 ಮಕ್ಕಳಿದ್ದಾರೆ. ಅವರಿಗೆ ಊಟ ಮತ್ತು ಹಾಲು, ಸೊ 6 ವರ್ಷದಿಂದ 6 ತಿಂಗಳ ಮಕ್ಕಳಿಗೆ ಏನೇನು ಬೇಕೋ ಆ ಟೈಮಲ್ಲಿ ಅವೆಲ್ಲವನ್ನು ಕೂಡ ನಾವು ಪ್ರೊವೈಡ್ ಮಾಡಿ ನೋಡ್ಕೋತಾ ಇದ್ದೀವಿ. ಸೊ ಬರೀ ನೋಡ್ಕೊಳ್ಳೋದ್ರ ಜೊತೆಗೆ ಅವರು ಬಂದು ಅಲ್ಲಿ ಬರೀ ಇದ್ದು ಹೋಗೋದ್ರ ಜೊತೆಗೆ ಆ ಮಕ್ಕಳಿಗೆ ಆ ಏಜಿಗೆ ಏನೇನು ಕಲಿಬೇಕು ಅದೆಲ್ಲವನ್ನು ಕಲಿಸೋಣ ಅನ್ನೋ ಪ್ರಯತ್ನನ ನಾವು ಮಾಡಿದ್ವಿ. ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದಿಷ್ಟನ್ನು ಕೂಡ ನಾವು ಅವರಿಗೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದೇ ಇವಾಗ ನೀವು ನೋಡಿದ್ರಲ್ಲ, ಸೊ ಇದಿಷ್ಟನ್ನು ಕೂಡ ಎಲ್ಲ ಮಕ್ಕಳು ಕಲ್ತಿದ್ದಾರೆ. ಒಂದು ಮಗು ಅಂತಲ್ಲ, ಎಲ್ಲ ಮಕ್ಕಳು ಕೂಡ ಕಲ್ತಿದ್ದಾರೆ. ಸೊ ಎಲ್ಲವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಭಾಳ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಬಂದಾಗ ಮಕ್ಕಳು ಯಾರು ಈ ರೀತಿ ಇರಲಿಲ್ಲ. ಸೊ ತುಂಬ ಹಠ ಮಾಡೋದು ಅಥವಾ ತುಂಬಾ ಮಾತು ಕೇಳದೆ ಇರೋದು, ಊಟನೂ ಕೂಡ ಚೆಲ್ಕೊಂಡು ಮಾಡೋದು. ಸೊ ತುಂಬ ಇದ್ದರು. ತುಂಬ ಅದನ್ನ ನೀವು ಅರ್ಥ ಮಾಡ್ಕೋತೀರಾ ನಾನು ಹೇಳ್ತಾ ಇದ್ದೆ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಮಕ್ಕಳೆಲ್ಲರೂ ಕೂಡ ತುಂಬ ಡಿಸಿಪ್ಲಿನ್ ಆಗಿದ್ದಾರೆ. ನೀವೇ ನೋಡಿದ್ರಲ್ವ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳೋದ್ರಿಂದ ಹಿಡಿದು ಎಷ್ಟು ಶಿಸ್ತಿನಿಂದ ಇದ್ದಾರೆ ಅಂತ ಹೇಳಿ. ಸೊ ಇಷ್ಟು ಬದಲಾವಣೆ ನಾವು ಈ ಮಕ್ಕಳಿಗೆ ಮಾಡಿದ್ದೀವಿ. ಓಕೆ, ಸೊ ಇದು ಶಿಶುಪಾಲನಾ ಕೇಂದ್ರದ್ದು ಇದಕ್ಕೆ ನಾನು ಗೌರ್ಮೆಂಟ್ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಯಜುಮೇಳ ಮಕ್ಕಳ ಒಂದು ಪ್ರತಿಭಾ ಅನಾವರಣ ನಡೀತಿದೆ ಇಲ್ಲಿ ಮೆಬೆಲ್ ಕಿಡ್ಸ್ ಪ್ರೀ ಸ್ಕೂಲ್ ಆ್ಯಂಡ್ ಡೇಕರಲ್ಲಿ. ಹಾಗೆ ಮೇಲೆ LKG UKG ನರ್ಸರಿ ಮಕ್ಕಳಿದ್ದಾರೆ. ಅವರು ಯಾವ ರೀತಿ ಎಲ್ಲ ಪ್ರತಿಭೆಯನ್ನು ಒಂದು ಅನಾವರಣವನ್ನು ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ.
ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ ಅಂತ. ನನ್ನ ಮಗಳು ಸಂಹಿತಾ ಇಲ್ಲಿ ನರ್ಸರಿ ಓದ್ತಾ ಇದ್ದಾಳೆ. ನಾವು ಯಾವ ಸ್ಕೂಲಿಗೆ ಹಚ್ಚಬೇಕು ಅಂತ ಎಲ್ಲ ಥಿಂಕ್ ಮಾಡ್ತಾಯಿದ್ವಿ. ಆವಾಗ ನಮಗೆ ಮೆಬಲ್ ಕಿಡ್ಸ್ ನಮ್ಮ ಮನೆ ಹತ್ತಿರ ಇದೆ ಅಂತ ನಾವು ಆ ಥರ ಒಂದು ಯೋಚನೆ ಮಾಡಿಬಿಟ್ಟು ನಾವು ಆ್ಯಕ್ಚುಲಿ ಈ ಸ್ಕೂಲಿಗೆ ಅಡ್ಮಿಟ್ ಮಾಡಿದ್ವಿ. ಬಟ್ ಅದಾದಮೇಲೆ ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ ತಕ್ಷಣ ನಮಗೆ ತುಂಬ ಖುಷಿ ಆಗುತ್ತೆ. ದೇ ಆರ್ ಬಿಲ್ಡಿಂಗ್ ಸಮಥಿಂಗ್ ಗುಡ್ ಕ್ವಾಲಿಟೀಸ್ ಇನ್ ಸ್ಟೂಡೆಂಟ್ಸ್ ಅಂತ ಚಿಲ್ಡ್ರನ್ಸಲ್ಲೆಲ್ಲ ಬೆಳೆಸ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಕ್ಸಿಬಿಷನ್ಸ್ ಆಗಲಿ ಎಲ್ಲ ಫೆಸ್ಟಿವಲ್ಸ್ನು ಎಂಥೂಸಿಯಾಸ್ಟಿಕ್ ಆಗಿ ಎಲ್ಲ ಟೀಚರ್ಸು ಮಾಡ್ತಾರೆ. ನಾನು ನಾಗಶ್ರೀ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮಿಗೆ ತುಂಬ ಕೃತಜ್ಞತೆ ಹೇಳ್ತೀನಿ. ಅದಾದಮೇಲೆ ಇಲ್ಲಿರೋ ಎಲ್ಲ ಮಕ್ಕಳು ಇವಾಗಿಂದನೇ ಅವರಿಗೆ ಬೇಸಿಕ್ಕಿಂದನೇ ಅವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಅವ್ರದ್ದು ಏನು ಇನ್ನರ್ ಸ್ಟ್ರೆಂತ್ಸ್ ಇದೆ ಅನ್ನೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೆಬಲ್ ಕಿಡ್ಸ್ ಸ್ಕೂಲ್. ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.